ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ. ನಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೀರೆಕಾಯಲ್ಲಿ ಜಾಸ್ತಿ ಫೈಬರ್ ಅಂಶ ಇರುತ್ತೆ, ಹಾಗಾಗಿ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೊದಲಿಗೆ ಎಣ್ಣೆ ಹಾಕ್ಕೋಬೇಕು. ಮೊದಲಿಗೆ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು. ಓಕೆ, ಹೀಗೆ ಎಣ್ಣೆ ಹಾಕ್ಕೋಬೇಕು. ಓಕೆ, ಎಣ್ಣೆ ಹಾಕ್ಕೊಂಡ ನಂತರ ಸ್ವಲ್ಪ ಎಣ್ಣೆ ಬಿಸಿ ಆಗ್ತಿರ್ಬೇಕಾದ್ರೆ ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು. ಸಾಕಷ್ಟು ಜಾಸ್ತಿ ಈರುಳ್ಳಿ ಬೇಡ, ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಆಗಲಿ ಈರುಳ್ಳಿಯಲ್ಲಿ. ಇಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ. ಹೀರೆಕಾಯಿ ಇದೊಂದು 250 ಗ್ರಾಮ್ ಇದೆ. ಓಕೆ, ಹೀರೆಕಾಯಿ ಹಾಕ್ಕೊಳ್ತೀನಿ. ಈರುಳ್ಳಿ ಹೀರೆಕಾಯಿ ಎಲ್ಲ ಹಾಕ್ಕೊಳ್ತೀನಿ. ಇದು ಹೀರೆಕಾಯಿ ಉಣ್ದೆ, ಯಾಕಂದರೆ ಇದರಲ್ಲಿ ಫೈಬರ್ ಇರುತ್ತೆ, ನಾರಿನ ಅಂಶ ಇರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳೆಲ್ಲ ಬೇಡ ಬೇಡ ಅಂತ, ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತಿಂತಾರೆ, ಹಂಗೇನಿಲ್ಲ. ಸ್ವಲ್ಪ ಡಿಫ್ರೆಂಟಾಗಿ ರೆಸಿಪಿ ಮಾಡಬೇಕು, ಸೇಮ್ ಮಾಡೋದಕ್ಕೆ. ಓಕೆ, ಇವಾಗ ನೆಕ್ಸ್ಟ್ ಇದು ಬೆನೀತಿರ್ಬೇಕಾದ್ರೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ತಿರ್ಸ್ಕೋಬೇಕು ಇವಾಗ. ಓಕೆ, ಚೆನ್ನಾಗಿ ತಿರ್ಗಿಸಿ ಇವಾಗ ಲಿಡ್ ಕ್ಲೋಸ್ ಮಾಡಬೇಕು. ಓಕೆ, ಲಿಡ್ ಕ್ಲೋಸ್ ಮಾಡ್ತೀನಿ. ಇದಕ್ಕೆ ಇವಾಗ ಏನು ಹಾಕೋದು ಬೇಡ, ಇದು ಸ್ವಲ್ಪ ಬೆನಿಬೇಕು. ಓಕೆ, ಲಿಡ್ ಕ್ಲೋಸ್. ನೀರು ಹಾಕಿ ಬೇಯಿಸ್ಕೋಬೇಕು. ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡು ಇದು ಬೆನೀತಾ ಇದೆ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ತೀನಿ ಇವಾಗ. ಮತ್ತೆ ಬೆನೀತಾ ಇದೆ. ಈಗ ಬೆನೀತಿರ್ಬೇಕಾದ್ರೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೋಬೇಕು. ಓಕೆ, ಅಚ್ಚ ಖಾರದ ಪುಡಿ ಹಾಕ್ಕೊಂಡು ತಿರ್ಸ್ಕೋಬೇಕು ಒಂದ್ಸಲ, ಎಲ್ಲದು ಹೊಂದ್ಕೊಳಂಗೆ. ಓಕೆ, ಎಲ್ಲ ಮಸಾಲೆ ಎಲ್ಲ ಹೊಂದ್ಕೊಳಂಗೆ ತಿರ್ಸ್ಕೋಬೇಕು. ಪಾತ್ರೆ ಇಟ್ಕೊಂಡು ಅದೇ ಏಲಕ್ಕಿ. ಓಕೆ, ಏಲಕ್ಕಿ ಹಾಕ್ಕೊಂಡ್ರೆ ನೆಕ್ಸ್ಟ್ ಚಕ್ಕೆ, ಆಯಿತಾ? ಸಾರಿ, ಲವಂಗ, ಏಲಕ್ಕಿ, ಲವಂಗ. ನೆಕ್ಸ್ಟ್ ಇವಾಗ ಚಕ್ಕೆ, ಆಯಿತಾ? ಇವಾಗ ಉದ್ದಿನಬೇಳೆ. ನೆಕ್ಸ್ಟ್ ಇವಾಗ ಕಡಲೆಬೇಳೆ, ಆಯಿತಾ? ನೆಕ್ಸ್ಟ್ ಒಣಮೆಣಸಿನ್ಕಾಯಿ. ಆಮೇಲೆ ನೆಕ್ಸ್ಟ್ ಇವಾಗ ಸ್ವಲ್ಪ ಧನಿಯಾ ಹಾಕಿ ಹೊಂಬಣ್ಣ ಬರೋಂಗೆ ಹುರ್ಕೋಬೇಕು. ಹೊಂಬಣ್ಣ ಬರೋವರೆಗೆ ಹುರ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಸ್ವಲ್ಪ ಮಸಾಲ ಹುರಿದು ಪುಡಿ ಮಾಡಿರುವ ಮಸಾಲ ಹಾಕ್ಕೊತೀನಿ. ಮಸಾಲ ಆಯ್ತಲ್ಲ, ಹುರಿದು ಪುಡಿ ಮಾಡ್ಕೊಬೇಕು. ಓಕೆ, ನೆಕ್ಸ್ಟ್ ನಿಮಗೆ ವಾಟರ್ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು, ಚಪಾತಿಗೆ ಬೇಕಾ, ರೊಟ್ಟಿಗೆ ಬೇಕಾ, ಅನ್ನಕ್ಕೆ ಬೇಕಾ ನೋಡಿಕೊಂಡು ನೀರು ಸ್ವಲ್ಪ ಆ್ಯಡ್ ಮಾಡಿ ಮಾಡ್ಕೋಬೇಕು. ಓಕೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡತಂದರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.